ನೂರಾರು ಹೂಗಳಿದ್ದರು ಈ ಅಂದ ಬೇರೆ, ಆ ತಾರೆ ಮಿನುಗುತ್ತಿದ್ದರು ಈ ಕಣ್ಣೆ ಬೇರೆ. ನೀನ್ಯಾರೇ ನೀನಿಲ್ಲಿ ಸುಮ್ಮನಿದ್ದರು. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಗೌಡ ಯೂಟ್ಯೂಬ್ ಚಾನಲ್. ಹಾಗೆ ಒನ್ ಗುಡ್ ನ್ಯೂಸ್ ಏನಂತಂದರೆ, ಆಫ್ಟರ್ ಆಲ್ ದಿಸ್ ಸ್ಟ್ರಗಲ್, ಹಾರ್ಡ್ ವರ್ಕ್, ಫಸ್ಟ್ ಟೈಮ್ ನಾನು ಒಂದು ಪ್ರಮೋಷನ್ ಮಾಡ್ತಿದ್ದೀನಿ. ಐ ಗಾಟ್ ಒನ್ ಪ್ರಮೋಷನ್. ದೆನ್ ಇವತ್ತು ನನ್ನ ಶೂಟ್ ಹೇಗಿರುತ್ತೆ, ನನ್ನ BTS ಆಫ್ ದಿಸ್ ಪ್ರಮೋಷನ್ ಶೂಟ್ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ಬೇಕು ಅನಿಸ್ತು. ಹಾಗಾಗಿ ಆ್ಯಂಡ್ ನನ್ನ ಡೇ ಹೇಗಿರುತ್ತೆ ಆದಷ್ಟು ಕ್ಯಾಪ್ಚರ್ ಮಾಡಿ ತೋರಿಸೋಣ ಅನಿಸ್ತು. ಹಾಗಾಗಿ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ. ಸೊ ಆ್ಯಕ್ಚುಲಿ ಅವರು 12ಗೆ ಬನ್ನಿ ಅಂತ ಹೇಳಿದ್ದಾರೆ. ಆಲ್ರೆಡಿ 9:30 ಆಗೋಗಿದೆ. ನಂಗೆ ಇವಾಗ ಕಡಿಮೆನೇ ಟೈಮ್ ಇರೋದು, ಅಷ್ಟರಲ್ಲಿ ನಾನು ರೆಡಿಯಾಗಿ ಹೋಗಬೇಕು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದು ನಾನು ವೇರ್ ಮಾಡ್ತಿರೋ ಔಟ್ಫಿಟ್ ಬಂದು ಇದು. ದಿಸ್ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಹೇಳ್ಬೇಕಂದ್ರೆ, ಇದನ್ನ ಲೈಕ್ ಒಂದು ಪೀಸ್ ತಗೊಂಡು, ಸ್ಯಾರಿ ಪೀಸ್ ತಗೊಂಡು ಒಂದು ಬೋಟಿಕಲ್ಲಿ ಸ್ಟಿಚ್ ಮಾಡಿಸಿರೋದು. ಆ್ಯಂಡ್ ದಿಸ್ ಪರ್ಲ್ ಆ್ಯಂಡ್ ಆಲ್ ಇದು ನಾನೇ ಕಸ್ಟಮೈಸ್ ಮಾಡಿರೋದು. ಅವನಾಗಿ ಕಾಣಿಸ್ತಿದ್ಯಾ ನಿಮಗೆ? ಇದು ನಾನೇ ಕಸ್ಟಮೈಸ್ ಮಾಡಿರೋದು, ಸ್ಟಿಚ್ ಮಾಡಿಸಿರೋದು ಒಂದು ಬೋಟಿಕಲ್ಲಿ. ಸೊ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಇಟ್ಸ್ ಲುಕಿಂಗ್ ಗುಡ್ ಆನ್ ಮೀ. ಆ್ಯಕ್ಚುಲಿ ಇಲ್ಲಿ ಪರ್ಲ್ ಡೀಟೈಲಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಐ ಆಮ್ ಸೋ ಪ್ರೌಡ್ ಆಫ್ ಮೀ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಮಾಡೋಕ್ಕೆ ಅಂತ, ಅದು ಯೂಟ್ಯೂಬ್ ಚಾನಲಲ್ಲಿ ನೋಡ್ಕೊಂಡು ಟ್ರೈ ಮಾಡಿದೆ. ಬಟ್ ಓಕೆ, ಚೆನ್ನಾಗಿ ಬಂದಿದೆ. ಸೊ ಈಗ ಫಸ್ಟು ಹೇರ್ ಸೆಟ್ ಮಾಡ್ಕೊತೀನಿ. ಅದಾದಮೇಲೆ ಮೇಕಪ್ ಲೈಟಾಗಿ. ನನಗೆ ಹೆವಿ ಫೌಂಡೇಶನ್ ಮೇಕಪ್ ನಂಗೆ ಇಷ್ಟ ಆಗಲ್ಲ. ಸೊ ಲೈಟಾಗಿ ಟ್ರೈ ಮಾಡ್ತೀನಿ. ಸೊ ಐ ಗಾಟ್ ಮೈ ಹ್ಯಾಂಡ್ಸ್ ಆನ್ ದಿಸ್ ಮೇಕ್ ಮಿ ಬೋಲ್ಡ್ 3-in-1 hair straightener and hair dryer. Actually I wanted to get Dyson, but Dyson ಆಫರ್ ಮಾಡುವಷ್ಟು ಇವಾಗ ನನಗೆ ಇಲ್ಲ. ಬಟ್ ಒನ್ ಡೇ ಅಲ್ಲಿ ಡೆಫಿನೆಟ್ಲಿ ತೊಗೊತೀನಿ. ಸೊ ಇವಾಗ ಇದನ್ನು ತೊಗೊಂಡಿದ್ದೀನಿ ಫೈನಲಿ. ಇದರಲ್ಲಿ ನಿಮಗೆ ಹೈ, ಮೀಡಿಯಮ್, ಲೋ, ವಾರ್ಮ್ ಆಪ್ಷನ್ ಇದೆ. ನಾನಿಲ್ಲಿ ಮೀಡಿಯಮ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ಲಾಕ್ ಮಾಡೋದು, ಅನ್ಲಾಕ್ ಮಾಡೋದು ತುಂಬ ಈಸಿ ಅನಿಸುತ್ತೆ. ಅಪ್ಲಿಕೇಶನ್ ತುಂಬ ಈಸಿ ಇದೆ. ಬಿಫೋರ್ ದಿಸ್ ಈಟ್ ಪ್ರೊಟೆಕ್ಟೆಂಟ್ ಸ್ಪ್ರೇ ಇಸ್ ಮಸ್ಟ್ ಇಫ್ ಯು ವಾಂಟ್ ಎನಿ ಆಫ್ ದಿಸ್ ಪ್ರಾಡಕ್ಟ್ ಲಿಂಕ್. ಕಮೆಂಟ್ ಮಾಡಿ. ಸೊ ಐಮ್ ಗೆಟ್ಟಿಂಗ್ ಲೇಟ್. ಬೇಗ ರೆಡಿ ಮಾಡಿಕೊಂಡು ಸೊ ಸಿಗ್ತೀನಿ. ನಾನು ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಗಲ್ಲ. ಇದು ಸೌಂಡ್ ಮಾಡೋದು ಜಾಸ್ತಿ. ಸೊ ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಅಂದರೆ ನೀವು ಯಾವುದೇ ಸ್ಪ್ರೇ ಯೂಸ್ ಮಾಡಿದ್ರು, ನೀವು ಎಷ್ಟೇ ತಿಂದರೂ ಹೇರ್ ಸ್ಟ್ರೈಟ್ ಮಾಡಬೇಕಾದ್ರೆ ಹೇರ್ ಫಾಲ್ ಅಂತೂ ಕಾಮನ್ ಹಾಗೆ ಆಗುತ್ತೆ. ಸೊ ನೀವು ಹೇರ್ ಫಾಲ್ ಆಗ್ದಂಗೆ ನೀವು ಪ್ರೊಟೆಕ್ಟ್ ಮಾಡೋಕ್ಕಾಗೋದೇ ಇಲ್ಲ. ಹಾಗಾಗಿ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡಿ ಹೇರ್ ಫಾಲ್ ಮಾಡ್ಕೊಳ್ಳೋದನ್ನ. ಸಿ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. So after this, ಸ್ವಲ್ಪ serum for extra shine, smooth hair. ಸೊ ಇದಾಗಿದೆ. ಸೊ ಈಗ ಟಕ್ ಅಂತ ಲೈಟಾಗಿ ಮೇಕಪ್ ಮಾಡಿಕೊಂಡು ಹೊರಡೋದೆ. ನಾಟ್ ಬ್ಯಾಡ್. ಸ್ಕಿನ್ನು ಮೇಕಪ್ ಮಾಡೋಕ್ಕೆ ಮುಂಚೆ ತುಂಬ ಮಾಯ್ಶ್ಚರೈಸ್ ಆಗಿರಬೇಕು. ಸೊ ಹಾಗಾಗಿ ನಾನು ಹೆಮೋಲಿನ್ ಯೂಸ್ ಮಾಡ್ತಾಯಿದ್ದೀನಿ ಮಾಯ್ಶ್ಚರೈಸರು. ಯಾವಾಗಲೂ ಯೂಸ್ ಮಾಡಲ್ಲ. ತುಂಬ ಹೈಡ್ರೇಟ್ ಆಗಿರಬೇಕು ಸ್ಕಿನ್ನು ಅಂತಂದಾಗ ಮಾತ್ರ ಹೆಮೋಲಿನ್ ಯೂಸ್ ಮಾಡ್ತೀನಿ. ಯಾಕಂದರೆ ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಹೆವಿ ಆಯಿಲಿ ಗ್ರೀಸಿ ಅನಿಸುತ್ತೆ. ಹಾಗಾಗಿ ನಾನು ಎಮುಲಿನ್ ಯೂಸ್ ಮಾಡೋದು ತುಂಬ ಕಮ್ಮಿ. ಕ್ರೀಮ್, ಸನ್ಸ್ಕೂಪ್, ಎಲ್ಲೆಲ್ಲಿ ನನಗೆ ಡಾರ್ಕ್ ಸ್ಪಾಟ್ಸ್ ಇದೆ ಅಲ್ಲೆಲ್ಲಿ ಮಾತ್ರ ನಾನು ಕನ್ಸಿಲರ್ ಯೂಸ್ ಮಾಡ್ತೀನಿ. ಯೂಸಿಂಗ್ ದಿಸ್ ಇನ್ಸೈಟ್ ಕಾಸ್ಮೆಟಿಕ್ ಪ್ರೋ ಕನ್ಸಿಲರ್ ಪ್ಯಾಲೆಟ್. ಇದರಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ ನಿಮಗೆ. ನಿಮ್ಮ ಕಲರ್ ಲೈಕ್ ಸ್ಕಿನ್ ಕಲರ್ ಯಾವುದು ಅದನ್ನು
ನೀವು ಲೈಕ್ ಡಾರ್ಕ್ ಸ್ಪಾಟ್ ನಿಮ್ಗೆ ಯಾವ್ಯಾವ ಥರ ಇದೆ ಅದನ್ನ ನೋಡ್ಕೊಂಡು ನೀವು ಮ್ಯಾಚ್ ಮಾಡಿ ಹಾಕೋಬೇಕಾಗುತ್ತೆ. ನನಗೆ ಇಲ್ಲಿ ಜಸ್ಟ್ ಇದು ಸಾಕನ್ಸುತ್ತೆ, ಹಾಗಾಗಿ ನಾನು ಇದನ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಸಿಂಪಲ್ ಡಾರ್ಕ್ ಸ್ಪಾಟ್ ಇದೆ ಅಷ್ಟೇ ನನಗೆ. ಐಮ್ ಯೂಸಿಂಗ್ ದಿಸ್ ಪ್ರಿಟಿ ಬ್ಲೆಂಡರ್. ಸೊ ಇದನ್ನು ಲಿಂಕ್ ಹೇಳಿದ್ರಿ, ಇದೆಲ್ಲ ಜುಡಿಯೋ ಫೈನ್ಸ್, ಜುಡಿಯೋದಲ್ಲಿ ಸಿಗುತ್ತೆ ನಿಮ್ಗೆ ಈ ತರ ಕ್ಯೂಟ್ ಬ್ಲೆಂಡರ್. ಪರವಾಗಿಲ್ಲ ಗೈಸ್, 100ಗೆ 70% ಚೆನ್ನಾಗಿ ವರ್ಕ್ ಆಗುತ್ತೆ, ಬ್ಲೆಂಡ್ ಆಗುತ್ತೆ. ಓಕೆ ಗೈಸ್, ನನಗೆ ಲೇಟ್ ಆಗ್ತಾ ಇದೆ, ನಾನು ರೆಡಿಯಾಗಿ ಸಿಗ್ತೇನೆ. ಸೊ ಗೈಸ್, ಫೈನಲಿ ಈ ತರ ರೆಡಿ ಆಗಿದ್ದೀನಿ. ನೋಡ್ಬೇಕು, ಆಲ್ರೆಡಿ ಲೇಟ್ ಆಗಿದೆ. ಲೊಕೇಶನ್ ಅಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್. ಸ್ಟಾರ್ಟ್. ಬಂತಾ? ಇನ್ನೊಂದ್ಸಲ ಒನ್ಸ್ ಮೋರ್. ಬರ್ತಿದ್ಯಾ? ಓಕೆ, ಈಗ ಸ್ವಲ್ಪ ಝೂಮ್ ಮಾಡು, ಕ್ಲಾರಿಟಿ ಇರಬೇಕು. ಈಗ ನೋಡಿ ಮೇಡಮ್. ಸೊ ಗೈಸ್, ಇದಾಗಿತ್ತು ನನ್ನ ಪ್ರೊಡಕ್ಟಿವ್ ಡೇ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇವತ್ತು ಹೊಸದಾಗಿ ಟ್ರೈ ಮಾಡಿದ್ದೀನಿ. ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ನಿಮ್ಗೆ ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಿದ್ರೆ ಕಮೆಂಟ್ ಮಾಡಿ. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ. ಆಲ್ರೆಡಿ ವಿಡಿಯೋ ನೋಡಿರ್ತೀರ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ. Until then, keep watching. See you in the next video. Bye bye.